ಕ್ಲಿಯರ್ ಆಗಿ ನಮ್ಮ ಮೂಗ್ಬಿಟ್ಟು ನಿಮ್ಮ ವೈಫ್ ಹತ್ರ ಕಾಣ್ತಿರುವಾಗ ತಪ್ಪು ಮಾಡಿಲ್ಲ ಅಂತ ಮಾತಾಡೋದು ನೋಡಿದ್ರೆ ತುಂಬಾ ಸಿಲ್ಲಿ ಆಗಿದೆ. ಅವ್ರಿಗೆ ಸಿಕ್ಕಿದೆ ಅಂತ ಕ್ಲಿಯರ್ ಆಗಿ ಹೇಳ್ತಿದ್ರು, ನೀವು ಯಾಕೆ ಹೀಗೆ ಬಾಯಿಗೆ ಬಂದಾಗ ಮಾತಾಡ್ತಿದ್ದೀರಾ? ಮೊದಲು ಯಾರು ಎಂಥ ಜನ ಅಂತ ತಿಳ್ಕೊಂಡು ಮಾತಾಡಿ. ಯು ಆರ್ ಕ್ರಾಸಿಂಗ್ ಯುವರ್ ಲಿಮಿಟ್ಸ್. ಕೇಶವ, ಅಮ್ಮ ಅವ್ರೆ, ಏನ್ರಿ ಗಲಾಟೆ ಬೇಡ. ಮೂಗ್ಬಿಟ್ಟು ತೆಗಿಬೇಡಮ್ಮ. ನಾನ್ ನಿಮ್ ಮೂಗ್ಬಿಟ್ಟನ್ನ ಕಳ್ತನ ಮಾಡಿಲ್ಲಮ್ಮ. ನಿಜವಾಗ್ಲೂ ನಂಗೆ ಅಲ್ಲಿ ನಾವು ಪೂಜೆ ಮಾಡೋ ಹತ್ರ ಸಿಕ್ತು. ಮಾತ್ ಸುಳ್ಳಾದ್ರೂ ಕಣ್ಣು ನಿಜಾನೇ ಹೇಳುತ್ತೆ. ನಿನ್ ಕಣ್ಣೀರೇ ನಿನ್ ಸತ್ಯನ್ ಹೇಳ್ತಿದ್ಯಮ್ಮ. ನಾನೆಲ್ಲ ಕೇಳಿಸ್ಕೊಂಡೆ. ಹಾಕೊಂಡಿರೋ ಮೂಗ್ಬಟ್ನ ತೆಗಿಬಾರ್ದು. ಪೂಜಾರಿ ಹೇಳ್ದಾಗೆ ಅಮ್ಮನವ್ರು ಕರುಣೆ ತೋರಿಸಿ ನಾನು ಅಮ್ಮನವ್ರಿಗೆ ಅಂತ ತೆಗ್ದಿಟ್ಟಿರೋ ಮೂಗ್ಬಟ್ನ ನಿನ್ ಕೈಗೆ ಸೇರಿಸಿದಾಳೇನೋ. ನಮ್ ಕೇಶವ ಆಡಿದ ಮಾತನ್ನ ನೀವ್ಯಾರು ಮನ್ಸಿಗೆ ಹಚ್ಕೋಬಿಡಿ. ಹರಕೆ ತೀರದೆ ಹೋದ್ರೆ ನನ್ನ ಮಗನಿಗೆ ಬಂದಿರೋ ಕಷ್ಟ ತೀರಲ್ವೇನೋ ಅಂತ ಅವನು ಈ ರೀತಿ ಮಾತಾಡಿದ್ದಾನೆ. ನನ್ನ ಅರ್ಥ ಮಾಡ್ಕೊಂಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಅಮ್ಮ. ನಾನು ಪೂಜೆನು ನಿಮ್ಮನ್ನ ನೋಡೇ ಪೂರ್ತಿ ಮಾಡಿದ್ದು. ನಿಮ್ಮಂಥ ದೊಡ್ಡ ಮನಸ್ಸಿರೋ ಮನುಷ್ಯರಿಗೆ ಎಂಥ ಕಷ್ಟ ಬಂದ್ರು ಆ ಕ್ಷಣಕ್ಕೆ ಅದು ನೋವು ಅಂತ ಅನ್ಸಿದ್ರು ಕೂಡ ಶಾಶ್ವತವಾಗಿ ಇರಲ್ಲ ಅಮ್ಮ. ನಿಮ್ಮಗ ನಿರಪರಾಧಿಯಾಗಿ ಖಂಡಿತ ಆಚೆ ಬರ್ತಾರೆ. ರೇಣುಕ ಯಲ್ಲಮ್ಮನ ಆಶೀರ್ವಾದ ನಿಮ್ಮ ಮೇಲೆ ಯಾವತ್ತೂ ಇರುತ್ತೆ. ಚಿಕ್ಕವಳಾದ್ರೂ ದೊಡ್ಡ ಮನಸ್ಸಿಂದ ಒಳ್ಳೇದ್ ಬಯಸ್ತಿದ್ಯಾ. ನೀನು ನಿನ್ ಕುಟುಂಬ ಯಾವಾಗ್ಲೂ ಚೆನ್ನಾಗಿರ್ಬೇಕು. ಕೇಶವ, ಹೋಗೋಣ. ನಾನ್ ಕೂಡ ಪೂಜಾರು ಹೇಳಿದ್ರಿಂದ ಮೂಗ್ಬಿಟ್ಟು ಹಾಕೊಳ್ದೆ ಇದ್ದಿದ್ರೆ ಚೆನ್ನಾಗಿರ್ತಿತ್ತೇನೋ. ಸುಮ್ಮನೆ ಅಮ್ಮನವ್ರ ಹುಂಡಿಗೆ ಹಾಕಿದ್ರೆ ಸರಿ ಹೋಗ್ತಿತ್ತು. ನಮಸ್ಕಾರ ಪೂಜಾರ್ರೆ. ನಮಸ್ಕಾರ ನಮ್ಮ. ಹೇಳಿಮ್ಮ. ಅಂದ್ಕೊಂಡಿದ್ದ ಪೂಜೆನೆಲ್ಲ ಪೂರ್ತಿ ಮಾಡಿದ್ದೀನಿ. ಈಗ ಅಖಂಡ ದೀಪ ಬೆಳಗ್ಬೇಕು. ಅದು ಎಲ್ಲಿ ಯಾವಾಗ ಶುರು ಮಾಡಿ ಎಲ್ಲಿ ಮುಗಿಸ್ಬೇಕು ಅಂತ ಹೇಳ್ತೀರಾ ಪೂಜಾರ್ರೆ? ದೇವಸ್ಥಾನದ ನಿಯಮದ ಪ್ರಕಾರ ದಿನಕ್ಕೊಬ್ರೇ ಅಲ್ವೇ ನಮ್ಮ ಅಖಂಡ ದೀಪ ಬೆಳಗೋದು. ಇವತ್ತಿಗೆ ನಾನೇ ಟೋಕನ್ ತಗೊಂಡಿದ್ದೀನಿ ಅಂತ ಒಬ್ಳು ಹುಡುಗಿ ನನ್ನ ಹತ್ರ ಹೇಳಿದ್ಲಲ್ಲ. ಬೇರೊಂದು ಹುಡುಗಿನ? ಯಾರ ಹುಡುಗಿ? ಬಂದ್ರು ನೋಡಿ, ಇವರೇ. ಏನಾಯ್ತು ಪೂಜಾರ್ರೆ? ಇವತ್ತು ಅಖಂಡ ಜ್ಯೋತಿ ಬೆಳಗೋದು ನೀನೇನಮ್ಮ? ಹೌದು ಪೂಜಾರ್ರೆ. ಇವತ್ತಿಗೆ ನಾವು ಟೋಕನ್ ತಗೊಂಡಿದೀವಿ. ನೀವು ಹೇಗೆ ಅಖಂಡ ದೀಪ ಬೆಳಗ್ತೀರಾ? ನಾವು ಇವತ್ತಿಗೆ ಟೋಕನ್ ತಗೊಂಡಿದ್ದೀವಿ ಸರ್. ಕೇಶವ,
ನೀನು ಕ್ಲಿಯರ್ ಆಗಿ ಇವತ್ತೇ ನಮ್ಗೆ ಬೇಕು ಅಂತ ಹೇಳಿದ್ಯಾ? ಹೇಳ್ದೆ ಅಮ್ಮ. ನನ್ನ ಹತ್ರ ರೆಸಿಪ್ಟ್ ಕೂಡ ಇದೆ. ಸರ್, ಪೂಜೆ ಎಲ್ಲ ಅನ್ಕೊಂಡಂಗೆ ನಡೀತಿದ್ಯಾ ಸರ್? ಇವತ್ತು ಅಖಂಡ ದೀಪ ಬೆಳಗೋಕೆ ನೀವು ಅವ್ರಿಗೆ ಟೋಕನ್ ಕೊಟ್ಟಿದ್ದೀರಾ? ಇಲ್ಲ ಸರ್, ದಿನಕ್ಕೊಬ್ಬರೇ ಅಲ್ವಾ. ಇವತ್ತು ನಿಮಗೆ, ಅವರಿಗೆ ನಾಳೆ ಕೊಟ್ಟಿದ್ದೀನಿ. ನಾವು ಕೇಳಿದ್ದು ಇವತ್ತಿಗಲ್ವೇನ್ರಿ? ಕರೆಕ್ಟ್ ಸರ್. ಇವತ್ತು ಈ ಮೇಡಮ್ ಕೊಟ್ಟೆ, ಇವತ್ತಿಗಲ್ಲ ನಾಳೆಗೆ ಅಂತ ಹೇಳೋ ಅಷ್ಟರಲ್ಲಿ ಮೇಡಮ್ ಹೋಗ್ಬಿಟ್ರು ಸರ್. ಡೇಟ್ ನೋಡಿರ್ತಾರೆ ಅನ್ಕೊಂಡೆ. ಇದೇನಮ್ಮ ಹೇಗಾಗ್ತಿದೆ? ನನ್ನ ಗಂಡ ಪೂರ್ತಿಯಾಗಿ ಹುಷಾರಾಗಿ ಕ್ಷೇಮವಾಗಿರೋದಕ್ಕೆ ಇವತ್ತು ನಿನಗೆ ಸೀರೆ ಕೊಟ್ಟು ಅಖಂಡ ದೀಪ ಬೆಳಗ್ಗೆ ಹರಕೆ ತೀರ್ಸೋಣ ಅನ್ಕೊಂಡಿದ್ದೆ. ಆದ್ರೆ ಇವತ್ತಾಗ್ತಿಲ್ಲ ಅಂದ್ರೆ ಇದೇನಾದ್ರೂ ಅಪಶಕುನನ? ಸ್ವಲ್ಪ ದಯೆ ತೋರು ತಾಯಿ. ಅಂದಹಾಗೆ ನೀನ್ ಯಾರಿಗೋಸ್ಕರ ಪೂಜೆ ಸಲ್ಲಿಸ್ಬೇಕು ಅಂತ ಬಂದಿದ್ಯಾ? ನಿನಗೆ ಅಭ್ಯಂತರ ಇಲ್ಲ ಅಂದ್ರೆ ನೀನ್ ಯಾರಿಗೋಸ್ಕರ ಪೂಜೆ ಮಾಡ್ತಿದ್ಯಾ ಹೇಳ್ತೀಯಾ? ನನ್ನ ಗಂಡಂಗೋಸ್ಕರ. ಇತ್ತೀಚೆಗೆ ನನ್ನ ಗಂಡ ದೊಡ್ಡ ಗಂಡಾಂತರದಿಂದ ಪಾರಾಗಿ ಹುಷಾರಾಗಿದ್ದಾರೆ. ಅವ್ರಿಗೇನೂ ಆಗದೆ ಇದ್ರೆ ಅಖಂಡ ದೀಪ ಹಚ್ಬೇಕು. ನೀನೇ ಎತ್ತಿ ನಿನ್ನ ಹರಕೆ ತೀರಿಸ್ಕೋ. ನಾನ್ ಬೇಕಾದ್ರೆ ಇನ್ನೊಂದಿನ ಮಾಡ್ತೀನಿ. ಅಮ್ಮ, ಹರ್ಷನಿಗೋಸ್ಕರ ಮಾಡ್ತಾ ಇರೋ ಪೂಜೆಗೆ ಅಡ್ಡಿ ಆಗ್ಬೋದು ಅನ್ಸುತ್ತಮ್ಮ. ಹರ್ಷನಿಗೆ ಏನಾಗೋಲ್ಲ ಅನ್ನೋ ಬಲವಾದ ನಂಬಿಕೆ ನನಗಿದ್ರೂ ಕೂಡ ಆ ತಾಯಿಯ ಆಶೀರ್ವಾದಕ್ಕೋಸ್ಕರ ನಾನಿಲ್ಲಿಗೆ ಬಂದೆ. ಆದ್ರೆ ಅವಳು ಗಂಡನ ಆರೋಗ್ಯ ಚೆನ್ನಾಗಿರ್ಲಿ ಅಂತ ಬೇಡ್ಕೊಂಡು ಅದನ್ನ ತೀರ್ಸಕ್ಕೋಸ್ಕರ ಇಲ್ಲಿಗೆ ಬಂದಿದ್ದಾಳೆ. ಅವಳ ಸಂಕಲ್ಪಕ್ಕೆ ಯಾವ ಅಡ್ಡಿನೂ ಆಗ್ಬಾರ್ದು. ನೋಡಮ್ಮ, ನಿನ್ನ ಗಂಡಂಗೆ ಏನೂ ಆಗಲ್ಲ. ಹಾರಕೆ ತೀರಿಸ್ಕೊಂಡೇ ಮನೆಗೆ ಹೋಗು. ಅಮ್ಮನವ್ರ ಆಶೀರ್ವಾದ ನಿನಗೂ ನಿನ್ನ ಗಂಡನ ಮೇಲೂ ಯಾವಾಗಲೂ ಇರುತ್ತೆ. ನಂಗೆ ಆಶೀರ್ವಾದ ಮಾಡಿ ಅಮ್ಮ. ದೀರ್ಘ ಸುಮಂಗಲಿ ಭವ. ಎದ್ದೇಳಮ್ಮ. ರೇಣುಕಾ ಎಲ್ಲಮ್ಮ ತಾಯಿ, ನಿನ್ನ ಅನುಗ್ರಹ ನನಗೂ ನನ್ನ ಮಗನಿಗೂ ಬೇಕು. ಹರ್ಷ ನಿರಪರಾಧಿಯಾಗಿ ಆಚೆ ಬರಬೇಕು. ಬರ್ತೀನಮ್ಮ. ಥ್ಯಾಂಕ್ಸ್ ರೀ. ಬನ್ನಿ ಅಮ್ಮ. ಪೂಜಾರಿ, ಅಖಂಡ ದೀಪನ ಹೇಗ್ ಬೆಳಗೋದು? ಸೂರ್ಯ ಮುಳುಗದ ಮೇಲೆ ದೀಪ ಬೆಳಗಬೇಕಮ್ಮ. ದೇವಸ್ಥಾನದ ಮುಂದೆ ದೊಡ್ಡ ಕಲ್ಲಿದೆ. ಅಲ್ಲಿ ಅಖಂಡ ದೀಪನ ಬೆಳಗಿಸಿ ಎರಡೂ ಕೈಗಳಲ್ಲಿ 2 ದೀಪನ ಇಟ್ಕೊಂಡು ನಡ್ಕೊಂಡು ದೇವಸ್ಥಾನಕ್ಕೆ ಬಂದು ನಿಮ್ಮ ಹತ್ರ ಇರೋ ಅಖಂಡ ದೀಪದಲ್ಲಿ ಕುಡಿಯಲ್ಲಿರೋ ಅಖಂಡ ದೀಪನ ಹಚ್ಚಿ ಆಮೇಲೆ ಅಮ್ಮನವರಿಗೆ ನೀವು ತಂದಿರೋ ಸೀರೆನ ಸಮರ್ಪಿಸ್ಬೇಕು. ಆಗ ನಿಮ್ಮ ಹರಕೆ ಸಂಪೂರ್ಣವಾಗತ್ತೆ. ಸರಿ ಅರ್ಚಕ್ರೆ,
ಸೂರ್ಯ ಮುಳುಗೋವರೆಗೂ ನಾವು ಕಾಯ್ತೀವಿ. ಈ ಮಧ್ಯದಲ್ಲಿ ಬಂದಿರೋ ಕಷ್ಟನೆಲ್ಲ ಬೆಂಕಿ ಹಾಕಿ ಸುಟ್ಟು ನನ್ನ ಅಲ್ಲೋಲ ಕಲ್ಲೋಲ ಮಾಡ್ತಿದೆ. ಊಹೆ ಮಾಡದೇ ಇರೋ ಸಮಸ್ಯೆಗಳು ನನ್ನ ಉಸಿರಾಡಕ್ಕಾಗದೇ ಇರೋ ಹಾಗೆ ಮಾಡ್ತಿದೆ. ಅದರಲ್ಲೂ ನನ್ನ ಗಂಡನ ಪ್ರಾಣಕ್ಕೆ ಕುತ್ತು ಬಂದು ನಿನ್ನ ದಯೆಯಿಂದ ಹುಷಾರಾಗಿದ್ದಾರೆ. ಅವರ ಆರೋಗ್ಯ ಸಂತೋಷಕ್ಕಿಂತ ಹೆಚ್ಚು, ಅವ್ರು ಚೆನ್ನಾಗಿರೋದಕ್ಕಿಂತ ಹೆಚ್ಚು ಈ ಜನ್ಮಕ್ಕೆ ನನ್ಗೇನ್ ಬೇಕು ತಾಯಿ? ಇವತ್ತು ನಾನು ಅಖಂಡ ದೀಪ ಬೆಳಗಕ್ಕಾಗೋದಿಲ್ವೇನೋ ಅಂತ ಹೆದರಿದ್ದೆ. ಆ ಮಹಾತಾಯಿ ನನ್ನ ಮೇಲೆ ದೊಡ್ಡ ಮನಸ್ಸು ಮಾಡಿ ಈ ಅವಕಾಶ ಮಾಡಿಕೊಟ್ಟಿದ್ದಾರೆ. ನಾನು ಅಖಂಡ ಜ್ಯೋತಿ ತಗೊಂಡು ಹೋಗುವಾಗ ಯಾವ ಅಡ್ಡಿ ಆತಂಕನೂ ಅಡಚಣೆನೂ ಬರ್ದೆ ಇವೆಲ್ಲವನ್ನ ದಾಟಿ ಸುಗಮವಾಗಿ ಹರಕೆ ತೀರಿಸೋ ಹಾಗೆ ಶಕ್ತಿ ಕೊಡು ತಾಯಿ. ನನ್ನ ಗಂಡ ಯಾವಾಗಲೂ ಸುಖವಾಗಿರೋ ಹಾಗೆ ಆಶೀರ್ವಾದ ಮಾಡು. ಅಮ್ಮ, ನಮ್ಮ ಅಕ್ಕ ಭಾವಂಗೋಸ್ಕರ ಅಖಂಡ ದೀಪ ಎತ್ಕೊಂಡಿದ್ದಾಳೆ. ಯಾವ ಅಡಚಣೆನೂ ಬರ್ದೆ ಅವಳ ಸಂಕಲ್ಪ ನೆರವೇರಿಸಿ ಅವಳ ಕಷ್ಟನೆಲ್ಲ ದೂರ ಮಾಡು ತಾಯಿ. ಅಕ್ಕ 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 ಏನಾಯ್ತಕ್ಕ? ಅಕ್ಕ ಏನಾದ್ರೂ ಏಟಾಯ್ತಾ? ಪರವಾಗಿಲ್ಲ. ಅಕ್ಕ ಬ್ಲಡ್ ಬರ್ತಿದ್ಯಾ ಅಕ್ಕ? ರಾಧಿಕಾ, ನೀನ್ ನಡೆಯಕ್ಕಾಗುತ್ತಾ? ಎಷ್ಟು ಕಷ್ಟ ಆದ್ರೂ ಸರಿ, ನಿಮ್ಗೋಸ್ಕರ ನಾನು ಇದನ್ನ ಪೂರ್ತಿ ಮಾಡ್ತೀನಿ ರೀ. ಅಮ್ಮ ಎಲ್ಲಮ್ಮ, ನಮ್ಮ ಅಕ್ಕಂಗೆ ಯಾವ ಅಡಚಣೆನೂ ಬರ್ದೇ ಇರೋ ಹಾಗೆ ನೋಡ್ಕೊ.
ತಾಯಿ, ನನ್ನ ಹರಕೆನ ತೀರಿಸಿದ್ದೀನಿ. ಗೊತ್ತಿಲ್ಲದೆ ಪೂಜೆಲಿ ನನ್ನಿಂದ ಏನಾದರೂ ತಪ್ಪು ನಡೆದಿದ್ರೆ ನನ್ನ ಕ್ಷಮಿಸು ತಾಯಿ. ನನ್ನ ಗಂಡನ್ಗೆ ಯಾವ ತೊಂದರೆನೂ ಬರ್ದೇ ಇರೋ ಹಾಗೆ ನೀನೇ ನೋಡ್ಕೋ. ನಮ್ಮ ಸಂಸಾರ ಸುಖವಾಗಿರ್ಲಿ ಅಂತ ಹರಸು ತಾಯಿ. ಯಾಕೆ ಮಂಗಮ್ಮ ಅಳ್ತಿದ್ಯಾ? ಕಳ್ಳನ್ ಮಗ, ಗೂಬೆ ನನ್ ಮಗ, ಮರ್ಯಾದೆ ಬಿಟ್ಟೋನು. ಅವ್ನ್ ಕೈ ಕಾಲ್ ಸೇದೋಗ, ಅವನಿಗ್ ಬರ್ಬಾರ್ದ್ ಬರ, ಕಣ್ಣಿಗ್ ಹುಳ ಬೀಳ, ಮಾನ ಮರ್ಯಾದೆ ಇಲ್ದೇ ಇರೋ ಮೂರ್ಖ. ಅಮ್ಮ, ಮತ್ತೆ ಅವನು ನೀವ್ ಯಾರನ್ ಬೈತಿದ್ದೀರಾ? ನೀನ್ ಯಾರಿಗ್ ಬೈತಿದ್ಯೋ ಅವನನ್ನೇ ಬೈತಿದ್ದೀನಿ. ಯಾಕಮ್ಮ ಅವ್ರೆ? ಏನೋ ನಂಗೇನ್ ಗೊತ್ತು. ನೀನ್ ಏನಕ್ ಕಳ್ತಿದ್ಯಾ ಅಂತ ಕೇಳಿದ್ರೆ ನೀನೇ ಬೈಯಕ್ ಶುರು ಮಾಡ್ದೆ. ಎಷ್ಟಾದ್ರೂ ನಮ್ಮ ಅಡಿಕೆ ಅವಳಲ್ವಾ, ನಿನ್ ಜೊತೆ ಸೇರಿ ನಾನೂನು 4 ಮಾತ್ ಬೈದ್ಬಿಟ್ಟೆ. ಓ ಹಾಗ? ಹಂಗಾದ್ರೆ ಬೈಬೇಕಾದೆ. ಅವನಿದನಲ್ಲ, ಅವನು ನಂಗ್ ಮೋಸ ಮಾಡ್ತಾನೆ ಅನ್ಕೊಂಡಿರ್ಲಿಲ್ಲ. ನಾನ್ ಎಷ್ಟ್ ಪ್ರೀತಿಯಿಂದ ನೋಡ್ಕೊಂಡಿದ್ದೆ, ಏನೆಲ್ಲ ಮಾಡ್ದೆ. ನಿಲ್ಸು. ಅಷ್ಟಕ್ಕೂ ಯಾರನ್ ಬೈತಿದ್ಯಾ? ಯಾಕ್ ಬೈತಿದ್ಯಾ? ನಿಮ್ ಅಣ್ಣನ್ನ, ನಿಮ್ ಭಾವನ, ಇಲ್ಲ ನಿಮ್ ಅಪ್ಪನ್ನ? ನನ್ ಗಂಡನ್ನ ಅಮ್ಮ. ನಿನ್ ಗಂಡ ಏನ್ ಮಾಡ್ದ? ಬಂಗಾರದಂತ ಹೆಂಡತಿ ನಾನಿರ್ಬೇಕಾದ್ರೆ ಇನ್ನ ಅವಳನ್ನ ಇಟ್ಕೊಂಡವನೆ. ಸುಮ್ನಿರು. ನೀನು ಅನುಮಾನ ಪಡ್ತಿದ್ಯಾ? ನಿನ್ ಗಂಡ ತುಂಬಾ ಒಳ್ಳೆಯವನು, ನಂಗ್ ಗೊತ್ತಿಲ್ವಾ? ಗಂಡಸ್ರೆಲ್ಲ ಆಚೆಯಿಂದ ಒಳ್ಳೆಯವರಾಗೆ ಇರ್ತಾರೆ. ಅಮಾಯಕರ ತರ ನಾಟಕ ಮಾಡಿ ಯಾರಿಗೂ ಗೊತ್ತಾಗ್ದಂಗೆ ಇನ್ನೊಬ್ಳ ಜೊತೆ ಸಂಬಂಧ ಇಟ್ಕೊಂಡಿರ್ತಾರೆ. ಯಾವತ್ಕೋರ್ನ ನಂಬಾರ್ದಮ್ಮ. ಎಲ್ಲ ಗಂಡಸರು ಹಾಗೆಲ್ಲಿರ್ತಾರೆ, ಯಾರೋ ಒಬ್ಬೊಬ್ರು ತಪ್ಪದಾರಿ ಹಿಡಿತಾರೆ. ಹಾಗೆಲ್ಲ ಏನಿಲ್ಲಮ್ಮ, ಎಲ್ರು ಒಂದೇ. ಕೆಲವರು ಸಿಕ್ಕಾಕೋತಾರೆ, ಇನ್ ಕೆಲವರು ಗುಟ್ಟಾಗ್ ಮಾಡ್ತಾರ ಅಷ್ಟೇ, ತಿಳ್ಕೊಳ್ಳಿ. ಏನೇ ವಿಷಯ? ಮಂಗಮ್ಮನ್ ಗಂಡ ಬೇರೆ ಯಾರೋ ಹುಡ್ಗಿ ಜೊತೆ ತಿರುಗ್ತಿದಾನಂತ ಜಮ್ಮ. ಅದಕ್ಕೆ ಅವ್ರು ಬೇಜಾರಲ್ಲಿದ್ದಾರೆ. ಗಂಡಸ್ರೆಲ್ಲ ಅಷ್ಟೇ. ಹೆಂಡತಿ ಮೇಲೆ ಕಳ್ ಪ್ರೀತಿ, ಬೇರೆಯವಳ ಮೇಲೆ ನಿಜವಾದ ಪ್ರೀತಿ. ಕಳ್ಬಡ್ಡಿ ಮಕ್ಕಳು. ನೀನು ಹಾಗೆ ಹೇಳ್ತಿಯಲ್ಲ ಅಜ್ಜಮ್ಮ. ನಿಮ್ ತಾತ ಏನ್ ಕಮ್ಮಿ ಅನ್ಕೊಂಡಿದ್ಯಾ? ನನಗ್ ಗೊತ್ತಿಲ್ದೇನೆ ಒಂದೆರಡು ಚಿಕ್ಕ ಮನೆನ ಮೇಂಟೈನ್ ಮಾಡ್ಕೊಂಡಿದ್ದ. ಆದ್ರೂ ನೀವ್ ಸರಿಯಾಗಿ ಗಂಟ ಕೊಂಡಿದ್ರೆ ಹಾಗೆ ಮಾಡ್ತಿದ್ರು. ನಾನು ಗಟ್ಟಿಯಾಗೆ ಕಟ್ಟಿದ್ದೆ ಅಮ್ಮವ್ರೆ, ಅವನು ಬಿಡಿಸ್ಕೊಂಡೋಗ್ಬಿಟ್ಟ. ಅವ್ರ ಬುದ್ಧಿ ಎಲ್ ಬಿಡ್ತಾರೆ ಹೇಳಿ? ಎಲ್ಲ ಒಂದೇ ಬುದ್ಧಿ. ಆಟೋ
ಬುದ್ಧಿ ಇದೆಯಾ ನಿನ್ಗೆ?